ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾ ವಲ್ ಮುರ್ಸಲೀನ್ ವಾಲಾ ಆಲಿಹಿ ವಸ್ಹಾಬಿಹಿ ವಮನ್ ತಬಿಅಹುಂ ಬಿಇಹ್ಸಾನಿನ್ ಇಲಾ ಯೌಮಿದ್ದೀನ್ ಅಮ್ಮಾ ಬಾದ್. ಸರ್ವಸ್ತುತಿಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಿಮ್ಮೆಲ್ಲರ ಪರಿಪಾಲಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅನೇಕ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪೈಗಂಬರರ ಮೇಲೆ, ಸಜ್ಜನದಾಸರ ಮೇಲೆ, ವಿಶೇಷವಾಗಿ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದು ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೇಲೆ. ಆತ್ಮೀಯ ಸಹೋದರರೇ, ಈ ನಮ್ಮ ಸಂಚಿಕೆಯ ವಿಷಯ ಮರಿಯಂ ಅಲೈಹಿಸ್ಸಲಾಂ, ಮೇರಿ, ಯೇಸು ಕ್ರಿಸ್ತರ ತಾಯಿ, ಇವರ ಕುರಿತು ಇಸ್ಲಾಮಿನ ದೃಷ್ಟಿಕೋನವೇನು, ಮರಿಯಂ ಅಲೈಹಿಸ್ಸಲಾಂ ರವರ ಕುರಿತು ಇಸ್ಲಾಂ ಏನು ಹೇಳುತ್ತದೆ ಎಂಬುದಾಗಿದೆ. ಖಂಡಿತವಾಗಿಯೂ ಉದಾತ್ತ ಕನ್ಯೆಯಾದ ಮರಿಯಂ ಅಲೈಹಿಸ್ಸಲಾಂ, ಇಸ್ಲಾಂ ಧರ್ಮದಲ್ಲಿ ಅವರಿಗೆ ಒಂದು ದೊಡ್ಡ ಸ್ಥಾನಮಾನವಿದೆ. ಪವಿತ್ರ ಕುರಾನಿನಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನು ಒಂದು ಸಂಪೂರ್ಣ ಅಧ್ಯಾಯವನ್ನು ಮರಿಯಂ ಅಲೈಹಿಸ್ಸಲಾಂ ರವರ ಹೆಸರಿನಲ್ಲಿ ಅಲ್ಲಾಹು ಅವತೀರ್ಣಗೊಳಿಸಿದ್ದಾನೆ. ಪವಿತ್ರ ಕುರಾನಿನ ಸೂರತ್ ಆಲಿ ಇಮ್ರಾನಿನಲ್ಲಿ ಅಲ್ಲಾಹು ಹೇಳುತ್ತಾನೆ, ವೈದ್ ಕಾಲತಿಲ್ ಮಲಾಯಿಕತು ಯಾ ಮರಿಯಮ್ ಇನ್ನಲ್ಲಾಹ ಅಸ್ತಫಾಕಿ ವತಹರಕಿ ವಸ್ತಫಾಕಿ ಅಲಾ ನಿಸಾಯಿಲ್ ಆಲಮೀನ್. ಓ ಮರಿಯಂ, ಖಂಡಿತವಾಗಿಯೂ ಅಲ್ಲಾಹು ತಮ್ಮನ್ನು ವಿಶೇಷವಾಗಿ ಆರಿಸಿದ್ದಾನೆ, ತಮಗೆ ಪಾವಿತ್ರ್ಯತೆಯನ್ನು ದಯಪಾಲಿಸಿ ಜಗತ್ತಿನಲ್ಲಿರುವ ಸ್ತ್ರೀಯರ ಪೈಕಿ ತಮ್ಮನ್ನು ಉತ್ಕೃಷ್ಟಳನ್ನಾಗಿ ಆರಿಸಿದ್ದಾನೆ ಎಂದು ದೇವದೂತರು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಅದೇ ರೀತಿ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಕೂಡ ಮರಿಯಂ ಅಲೈಹಿಸ್ಸಲಾಂ ರವರ ಉನ್ನತ ಸ್ಥಾನಮಾನವನ್ನು ನೆನಪಿಸಿಕೊಳ್ಳುತ್ತಾರೆ. ಮರಿಯಂ ಜಗತ್ತಿನ ಮಹಿಳೆಯರಲ್ಲಿ ಅತ್ಯುತ್ತಮರಾಗಿದ್ದಾರೆ ಎಂದು ಅಲ್ಲಾಹನ ಪ್ರವಾದಿಯರವರು ಹೇಳಿದರು. ಹೀಗೆ ಈಸಾ ಅಲೈಹಿಸ್ಸಲಾಂ ರವರ ತಾಯಿ ಮರಿಯಂ ಅವರಿಗೆ ಬಹಳ ದೊಡ್ಡ ಗೌರವ ಇಸ್ಲಾಮಿನಲ್ಲಿದೆ. ಇಸ್ಲಾಮನ್ನು ಪಾಲಿಸುವಂತಹ ಪ್ರತಿಯೊಬ್ಬ ಮುಸ್ಲಿಮನು ಈಸಾ ಅಲೈಹಿಸ್ಸಲಾಂ ರವರ ತಾಯಿ ಮರಿಯಂ ಅಲೈಹಿಸ್ಸಲಾಂ ರವರನ್ನು ಹೃದಯದಿಂದ ಅವರನ್ನು ಗೌರವಿಸುತ್ತಾರೆ. ಮತ್ತು ಇಸ್ಲಾಮಿನ ದೃಷ್ಟಿಕೋನದಲ್ಲಿ ಮರಿಯಂ ಅಲೈಹಿಸ್ಸಲಾಂ ರವರಿಗೆ ನೀಡಿರುವಂತಹ ಸ್ಥಾನಮಾನವನ್ನು ಒಪ್ಪಿಕೊಳ್ಳುತ್ತಾರೆ. ಮರಿಯಂ ಅಲೈಹಿಸ್ಸಲಾಂ ಈಸಾ ಅಲೈಹಿಸ್ಸಲಾಂ ರವರ ತಾಯಿಯಾಗಿದ್ದರು. ಅಲ್ಲಾಹನ ಸಜ್ಜನ ದಾಸಿಯರಲ್ಲಿ ಅವರೊಬ್ಬರು ಆಗಿದ್ದರು. ಅವರು ಅಲ್ಲಾಹನ ಪತ್ನಿಯರು ಅಥವಾ ಬೇರೆ ದೇವರಿಗೆ ಅಥವಾ ತ್ರಿಏಕತ್ವದ ಯಾವುದೇ ಒಂದು ಭಾಗ ಆಗಿರಲಿಲ್ಲ ಎಂಬುದು ಇಸ್ಲಾಮಿನ ನೈಜ ನಂಬಿಕೆಯಾಗಿದೆ. ಆದ ಕಾರಣದಿಂದಾಗಿ ನಾವೆಲ್ಲರೂ ಇಸ್ಲಾಮಿನ ಈ ದೃಷ್ಟಿಕೋನವನ್ನು ನಾವು ಸ್ವೀಕರಿಸಬೇಕು, ಇಸ್ಲಾಮಿನ ಈ ದೃಷ್ಟಿಕೋನವನ್ನು ನಾವು ನಂಬಬೇಕು. ಏಕೆಂದರೆ ಇದುವೇ ಸನ್ಮಾರ್ಗ, ಇದುವೇ ಸತ್ಯ ಮಾರ್ಗವಾಗಿದೆ. ಅಲ್ಲಾಹು ನಮ್ಮೆಲ್ಲರನ್ನು ಎಲ್ಲ ಮಿಥ್ಯ ಮಾರ್ಗಗಳಿಂದ ದೂರವಿರಿಸಿ ಸನ್ಮಾರ್ಗವನ್ನು ಸ್ವೀಕರಿಸುವಂತಹ ಸೌಭಾಗ್ಯವನ್ನು ದಯಪಾಲಿಸಲಿ. ಆಮೀನ್. ವಾಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.